ಕಾಡಿಗೆ ಒಬ್ಬ ಮನುಷ್ಯನ ಮೆಂಟಲ್ ಸ್ಟೇಟ್ ನ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರೇ ಕಾಡು ಹೋದ್ರು ಅವ್ರು ಈಚೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಸುಮಾರು ಜನ ಬಂದಿಲ್ಲ. ಕನ್ನಡದಲ್ಲಿ ನಾರ್ಮಲಿ ಕೇಳಿರ್ಬಾರ್ದು, ಆ ಥರದ್ದೇನೋ ಒಂದು ಕತೆ ಮಾಡೋಣ. ಸೊ ಈಗ ಇಂಡಿಯಾಸ್ ಫಸ್ಟ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ನೀವು ಮೇಲ್ಬರಹ ಹಾಕೊಳ್ಳುವಾಗ ನಮಗೆ ಸಂಬಂಧನೇ ಇದ್ದಿರೋದೇನೋ ನಡೀತಿದೆ ಅಂತಲೂ ಅನ್ಸುತ್ತೆ. ಸ್ಟ್ರೇಟ್ ನರೇಷನ್ನೇ, ಬಟ್ ಕತೆನೇ ಸ್ಟ್ರೇಟ್ ಆಗಿಲ್ಲ. ಈ ಒಂದು ಕಾನ್ಸೆಪ್ಟ್ ಮೂಲಕನೇ ನಾನು ಅಂದ್ರೆ ಹೀರೋ ಆಗ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಅಂತ? ನಾನು ಬೇಸಿಕ್ಲಿ ಆಕ್ಟರ್ ಆಗೋದಕ್ಕಿಂತ ಹೆಚ್ಚಾಗಿ ಒಬ್ಬ ಎಂಟರ್ಟೈನರ್ ಆಗಬೇಕು ಅನ್ನೋದು ಆಸೆ ಇದೆ. ಸೊ ಅದರಲ್ಲಿ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆ. ಅದರಲ್ಲಿ ಒಂದು ಪಾತ್ರ ಇದು. ರೀಚ್ ಮಾಡಿಸುವಂತಹ ಕಂಟೆಂಟ್ ಇದರಲ್ಲಿ ಏನಿರುತ್ತೆ ಅಂತ ತುಂಬಾ ಅನ್ಪ್ರಿಡಿಕ್ಟಬಲ್ ಜರ್ನಿನ ಇದು. UI ಫಿಲಮ್ ತರ ಇತ್ತು ನಮ್ಮ ಉಪೇಂದ್ರ ಅವರು ಸರ್. ಅವ್ರು ನಮ್ಮ ಗುರುಗಳು ಸರ್. ಅದನ್ನೆಲ್ಲ ಹಾಳು ಮಾಡಿ ಇವತ್ತು ಮೂವಿ ಇಂಡಸ್ಟ್ರಿಯಲ್ಲಿ ಇರೋ ಥರ ಮಾಡಿ ರೂಪಿಸ್ತಾರೆ ಸರ್. ನಿಮ್ಮ ಹೀರೋಯಿನ್ ಅವ್ರು ಆಕ್ಚುಲಿ ಇವಾಗ ಫಾರಿನ್ಗೆ ಹೋಗ್ಬಿಟ್ಟಿದ್ದಾರೆ. ಅವರು ಅಷ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಈ ಥರ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಜನಕ್ಕೆ ಒಂದು ಕಿಕ್ ಅಂತೂ ಕೊಟ್ಟೆ ಕೊಡುತ್ತೆ ಸರ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ಸಿನಿಮಾ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಾಡು ಅಂದ ಕೂಡಲೇ ದಟ್ಟವಾದದ್ದು, ಅಗಾಧವಾದದ್ದು, ಅಮೋಘವಾದದ್ದು ಅನ್ನುವಂತಹ ಒಂದು ಅರ್ಥ ಬರುತ್ತೆ, ಆ ರೀತಿ ಒಂದು ಭಾವ ಬರುತ್ತೆ. ಬಟ್ ಇಲ್ಲಿ ಒಂದು ಹೊಸ ತಂಡ ಈ ಕಾಡು ಅಂದ್ರೇನೆ ಭ್ರಮೆ ಅಂತ ಹೇಳ್ತಾ ಇದ್ದಾರೆ, ಮಳೆ ಅಂತಂದ್ರೆ ರಿಯಾಲಿಟಿ ಅಂತ ಹೇಳ್ತಿದ್ದಾರೆ. ಕಾಡಿಗೆ ಒಬ್ಬ ಮನುಷ್ಯನ ಮೆಂಟಲ್ ಸ್ಟೇಟ್ ನ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅನ್ನುವಂತಹ ಒಂದು ಮೇಲ್ ಬರಹವನ್ನ ಇಟ್ಕೊಂಡು ಕಾಡು ಮಳೆ ಅನ್ನುವಂತಹ ಒಂದು ಸಿನಿಮಾ ಇದೇ ಜನವರಿ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾದ ನಾಯಕ ಹರ್ಷನ್ ಅವರು ಹಾಗೇನೆ ಬರಹಗಾರ ಕಾರ್ತಿಕ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಹೇಳಿದೀರಾ. ಟ್ರೈಲರ್ ನೋಡುವಾಗ್ಲೂ ಸ್ವಲ್ಪ ಬ್ರೈನ್ ನ ಸ್ಕ್ಯಾಮ್ ಮಾಡಿದ ತರ ಅನ್ನಿಸ್ತು ನನಗೆ. ಈ ಕಾನ್ಸೆಪ್ಟ್ ಹೇಗೆ ಉಳಿತು ಫಸ್ಟ್ಲಿ ಅಂತ? ಈ ತರದೊಂದು ಜಾಗ ಇದೆಯಾ? ಈ ತರದೊಂದು ಜಾಗ ಅಂದ್ರೆ ಜಗತ್ನಲ್ಲಿ ಒಂದು ಇಂಥದ್ದೇ ಅಂತ ಎಕ್ಸ್ಪ್ಲನೇಷನ್ ಕೊಡಕ್ಕಾಗದಿರುವಂತ ಸುಮಾರು ಜಾಗಗಳಿದಾವೆ. ತಮಿಳ್ನಾಡಲ್ಲಿ ಒಂದು ಜಾಗ ಇದೆ, ಹೇಳ್ಮಗ. ಅದು ಆಕ್ಚುಲಿ ಮತಿಗೆಟೆ ಶೋಲೆ ಅಂತ ಒಂದು ಫಾರೆಸ್ಟ್ ಇದೆ. ಅದು ಕೊಡೈಕೆನಾಲ್ ಮತ್ತೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ಬರುತ್ತೆ. ಸೊ ಆ ಫಾರೆಸ್ಟ್ ಏನು ಅಂದ್ರೆ ನಿಮ್ಗೆ ಈಗ ಅಂತ ಅಲ್ಲ, ತುಂಬಾ ಬ್ರಿಟಿಷ್ ಟೈಮ್ ಇಂದಾನು ಅದ್ರಲ್ಲಿ ಏನೇನೋ ವಿಚಿತ್ರವಾಗಿರೋ ಘಟನೆಗಳು ನಡ್ಕೊಂಡ್ ಬಂದಿದೆ. ಯಾರೇ ಕಾಡು ಹೋದ್ರು ಅವ್ರು ಈಚೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಸುಮಾರು ಜನ ಬಂದಿಲ್ಲ. ಸೊ ಈಗ ಬ್ಯಾನ್ ಮಾಡಿದ್ದಾರೆ ಆ ಕಾಡನ್ನ. ಸೊ ಕಾಡಲ್ಲಿ ಅಂತ ವಿಚಾರಗಳು ಸುಮಾರು ನಡೆಯುತ್ತೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಅಂಡ್ ಇದೇ ತರ ನಮ್ ಸುತ್ತಮುತ್ತಲ ಒಂದಷ್ಟು ಜಾಗಗಳು ಇರ್ತವೆ, ಅಲ್ಲಿ ಹೋಗ್ಬೇಡಿ, ಅಲ್ಲೇನೋ ಹಿಂಸೆ ಆಗುತ್ತೆ, ಕಾಟ ಕೊಡುತ್ತೆ, ಈ ತರದ್ದೆಲ್ಲ ಒಂದಷ್ಟು ಕಥೆಗಳು ಇರ್ತವೆ, ಅಜ್ಜಿ ಕಥೆಗಳು, ಅಥವಾ ನಾವು ಕೇಳ್ಕೊಂಡ್ ಬಂದಿರೋ ಸಾಧ್ಯಂತವಾಗಿ ಕೇಳ್ಕೊಂಡ್ ಬಂದಿರೋ ಕಥೆಗಳು ಇರ್ತವೆ. ಸೊ ಅದ್ ಕೆಲದಕ್ಕೂ ಏನೋ ಒಂದು ರೀಸನ್ ಇರುತ್ತೆ ಅಲ್ಲಿ. ಅದು ಸಾಂಸ್ಕೃತಿಕ ಇರ್ಬೋದು, ಅಥವಾ ಅಲ್ಲಿಯ ಜಾನಪದ ಕಥೆಗಳಿರ್ಬೋದು, ಏನೇ ಇರ್ಬೋದು. ಸೊ ಅದನ್ನ ಡೆವಲಪ್ ಮಾಡಿದ್ವಿ ನಾವು. ಅದನ್ನ ಬೇಸ್ ಆಗಿ ಇಟ್ಕೊಂಡು ಡೆವಲಪ್ ಮಾಡಿರುವಂತ ಕತೆ. ಅಂಡ್ ಅಲ್ಟಿಮೇಟ್ಲಿ ನಾವು ಒಂದೇ ತರ ಕತೆ ಮಾಡಬಾರ್ದು. ಕಥೆಲಿ ಏನೋ ಒಂದು ಹೊಸತನ ತರೋಣ. ನಮ್ಮ ತಂಡ ಕಟ್ಕೊಂಡಾಗ ನಾವು ನಮ್ಗನ್ಸಿದ್ದು ಮೂಲ ಉದ್ದೇಶ ನಮ್ದು ಅದೇ ಆಗಿತ್ತು. ಹೊಸದೇನೋ ಮಾಡ್ಬೇಕು, ಹೊಸ ತರ ಕತೆ ಏನಾದ್ರು ಮಾಡ್ಬೇಕು. ಕನ್ನಡದಲ್ಲಿ ನಾರ್ಮಲಿ ಕೇಳಿರ್ಬಾರ್ದು, ಆ ತರದ್ದೇನೋ ಒಂದು ಕತೆ ಮಾಡೋಣ. ಹಾಗೆ. ಸೊ ಈಗ ಇಂಡಿಯಾಸ್ ಫಸ್ಟ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ನೀವು ಮೇಲ್ಬರಹ ಹಾಕೊಳ್ಳುವಾಗ ಅಫ್ಕೋರ್ಸ್ ಅಂದ್ರೆ ನೋಡ್ತಾ ಇರೋ ವ್ಯಕ್ತಿಗೆ ಇದು ಅಂದ್ರೆ ಅರ್ಥ ಆಗುತ್ತಾ ನೀಟಾಗಿ? ನರೇಷನ್ ಯಾವ ರೀತಿ ಇರುತ್ತೆ, ಪ್ಲಸ್ ಅಂದ್ರೆ ನಮ್ಗೇನೆ ಡಿಕೋಡ್ ಮಾಡ್ಕೊಳ್ತಾ ಹೋಗ್ಬೇಕು, ಆ ತರ ಇರುತ್ತಾ ಪ್ರೇಕ್ಷಕರಿಗೆ ಈ ಸಿನಿಮಾ ಹೇಗೆ ಅಂತ? ನರೇಷನ್ ಸ್ಟ್ರೇಟ್ ಇರುತ್ತಾ ಅಥವಾ ಹೇಗೆ? ಸರ್, ಖಂಡಿತ ಸ್ಟ್ರೇಟ್ ನರೇಷನ್ನೇ, ಬಟ್ ಕತೆನೇ ಸ್ಟ್ರೇಟ್ ಆಗಿಲ್ಲ. ನಿಮ್ಗೆ ನಾವು ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದೀವಿ, ಆ ತರದ್ದೇನೋ ಒಂದು ಹೇಳಲ್ಲ ನಾನು. ಸ್ಕ್ರೀನ್ ಪ್ಲೇ ನೇರವಾಗೇ ಇದೆ, ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ಟರ್ನ್ಸ್ ಅಂಡ್ ಟ್ವಿಸ್ಟ್ಸ್ ಇದೆ. ಅಂಡ್ ಕತೆನೆ ನಿಮ್ಗೆ ಅಂದ್ರೆ ನಾನು ನೇರವಾಗಿ ಹೋಗಿ ಕೇಳ್ತಿದ್ದೀನಾ ನೋಡ್ತಿದ್ದೀನಾ, ಅಥವಾ ಇನ್ನೆಲ್ಲಿದೋ ಒಂದು ಮತ್ತೆ ಇಲ್ಲಿ ಕನೆಕ್ಟ್ ಆಗ್ತಿದ್ಯಾ ಅನ್ನೋ ತರದ್ದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಖಂಡಿತ ಕ್ರಿಯೇಟ್ ಆಗುತ್ತೆ. ಅರ್ಥನೇ ಆಗ್ತಿರೋ ಸ್ಥಿತಿಗೂ ಬರುತ್ತೆ. ಬಟ್ ನನಗೆ ಸಂಬಂಧನೇ ಇದ್ದಿರೋದೇನೋ ನಡೀತಿದೆ ಅಂತಾನು ಅನ್ಸುತ್ತೆ. ಬಟ್ ಅಟ್ ದ ಎಂಡ್ ಅದೆಲ್ಲದಕ್ಕೂ ಕನ್ಕ್ಲೂಷನ್ ಕೊಟ್ಟಿದೀವಿ. ಅಂಡ್ ಅಲ್ಲಿಗೆ ಹೋಗಿ ಕೂತಾಗ ಖಂಡಿತವಾಗೂ ಪ್ರತಿಯೊಂದು ಇದು ಇದಕ್ಕೆ ಆಯ್ತು, ಇದು ಹೀಗೇನೆ ಅನ್ನುವಷ್ಟು ಅರ್ಥ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಒಂದಷ್ಟು ಡೌಟ್ಗಳು ಉಳ್ಕೊಳ್ಳುತ್ತೆ. ಅಂದ್ರೆ ಹೀಗಾಗ್ಬೋದಾ, ನನಗ್ ಹೀಗಾಗಿದ್ರೆ ಹೇಗಿರ್ತಿತ್ತು, ಆ ತರದ್ ಒಂದಷ್ಟು ಭಾವ ನಾವು ಥಿಯೇಟರ್ ಇಂದ ಆಚೆ ಹೋದ್ಮೇಲೆ ಕೂಡ ಕ್ಯಾರಿ ಆಗುತ್ತೆ. ಇನ್ನು ಹರ್ಷನ್ ಅವ್ರಿಗೆ ಆಕ್ಚುಲಿ ನಾಟ್ ಸೋ ಐಡಿಯಲ್ ಅಂದ್ರೆ ಇಂಟ್ರೋ ಅಂತ ಹೇಳ್ಬೋದು, ಅಥವಾ ಎಂತ ಡೆಬ್ಯೂ ಅಂತಾನೆ ಹೇಳ್ಬೋದು. ಬಿಕಾಸ್ ಸಾಮಾನ್ಯವಾಗಿ ಈಗ ಮಾಸ್ ಎಲಿಮೆಂಟ್ಸ್ ಇರುವಂತಹ ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂತಹ ಒಂದು ಕಾಂಟೆಂಟ್ ನ ಅಥವಾ ಏನೋ ಒಂದು ಲವ್ ಜಾನರ್ ಆ ತರದೆಲ್ಲ ಕಂಟೆಂಟ್ ಮೂಲಕ ಜನಗಳಿಗೆ ಹತ್ರ ಆಗ್ಬೇಕು ಅಂತ ಅನ್ಕೊಳ್ತಾರೆ ಆಕ್ಚುಲಿ. ಬಟ್ ಬೇರೆದೇ ವಿಭಿನ್ನ ಹಾದಿನ ನೀವು ಹಿಡಿದಿದ್ದೀರಾ. ಸೊ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಮೂಲಕನೇ ನಾನು ಅಂದ್ರೆ ಹೀರೋ ಆಗ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಅಂತ?
ಸರ್ ಹಾಗೇನಿಲ್ಲ, ಆದ್ರೆ ನನ್ ಬೇಸಿಕ್ಲಿ ಆಕ್ಟರ್ ಆಗೋದ್ಕಿಂತ ಹೆಚ್ಚಾಗಿ ಒಬ್ಬ ಎಂಟರ್ಟೈನರ್ ಆಗ್ಬೇಕು ಅನ್ನೋದು ಆಸೆ ಇದೆ. ಸೊ ಅದ್ರಲ್ಲಿ ಎಲ್ಲಾ ಪಾತ್ರಗಳನ್ನು ಮಾಡ್ಬೇಕು ಅನ್ನೋ ಆಸೆ ಇದೆ. ಅದ್ರಲ್ಲಿ ಒಂದ್ ಪಾತ್ರ ಇದು. ಈಗ ಕನ್ನಡದಲ್ಲಿ ಹೊಸತನ ಅಂದ್ರೆ ಹೊಸ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಚಾಲೆಂಜಿಂಗ್ ಇತ್ತು. ಯಾಕೆಂದ್ರೆ ಜನರು ರೆಸ್ಪಾನ್ಸ್ ಹೇಗಿದೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಸೊ ಅದಕ್ಕಿಂತ ಹೆಚ್ಚಾಗಿ ಹೇಗ್ ಅದನ್ನ ರಿಸೀವ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಅದೆಲ್ಲ ಚಾಲೆಂಜಸ್ ಇತ್ತು. ಬಟ್ ಒಂದ್ ಕಡೆ ಏನ್ ಖುಷಿ ಇತ್ತು ಅಂದ್ರೆ ನಾವೇನೋ ಹೊಸ ಟ್ರೈ ಮಾಡ್ತಾ ಇದೀವಿ. ಸೊ ಜನಕ್ಕೇನೋ ಹೊಸಾದ್ ಕೊಡ್ತಾ ಇದೀವಿ, ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವ್ರಿಗೆ. ಥಿಯೇಟರ್ ಹೋದ್ರೆ ಒಂದು ಕಥೆನೇ ಬೇರೆ ತರ ಇದೆ. ಇದು ತುಂಬಾ ನಾರ್ಮಲ್ ರೂಟೀನ್ ಕಥೆಗಳ ತರ ಇಲ್ಲ. ತುಂಬಾ ಕೆಲಸ ಕೊಡುತ್ತೆ ಜನಕ್ಕೆ. ಸೊ ಅದ್ ನನ್ ಖುಷಿ ಆಗುತ್ತೆ. ಅದ್ರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ಆಗುತ್ತೆ. ಹೌದು, ಅಷ್ಟೇ. ಈಗ ಸರ್, ನೀವು ಈಗ ರೈಟರ್ ಅಂದ್ರೆ ನೀವು ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತೀರಾ, ಅಂದ್ರೆ ಬೇರೆ ಬೇರೆ ಸಿನಿಮಾಗಳಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀರಾ. ಜೊತೆಗೆ ಈಗ ಇದು ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಹೌದು, ಕಾನ್ಸೆಪ್ಟ್ ಕೂಡ ಅದೇ ತರ ಇರುತ್ತೆ. ಸಾಕಷ್ಟು ವಿಷಯಗಳು ನೀವು ಹೇಳಿದ್ರಿ. ಅಂದ್ರೆ ಹೊರಗಡೆ ಈಗ ಪ್ರಕೃತಿಯಲ್ಲಿ ನಡೆದಿರುವಂತಹ ಕೆಲವೊಂದು ವಿಷಯಗಳಿಗೆ ನಮ್ಗೆ ಆನ್ಸರ್ ಸಿಕ್ಕಿಲ್ಲ ಇಲ್ಲಿ ತನಕ. ಆತರ ನಮ್ಮ ಮೈಂಡ್ ಒಳಗೂ ಸಾಕಷ್ಟು ವಿಷಯಗಳು ನಡೆಯುತ್ತೆ. ಆಕ್ಚುಲಿ ನಾವು ಅದನ್ನ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೇ ಇರಲ್ಲ. ನೀವು ಇದನ್ನ ನೀವು ಯೋಚನೆ ಮಾಡೋದೊಂದು, ಅದೊಂದು ಬೇರೆ ವಿಷಯ. ಅದನ್ನ ಈಗ ಬರಹ ರೂಪದಲ್ಲಿ ನೀವು ಪೇಜ್ ಮೇಲೆ ತರೋದೇ ಬೇರೆ ವಿಷಯ. ಅದನ್ನ ಮತ್ತೆ ಎಕ್ಸಿಕ್ಯೂಟ್ ಮಾಡೋದೇ ಇನ್ನೊಂದು ಚಾಲೆಂಜ್. ಅದು ಹೆಂಗ್ ಅನ್ಕೊಂಡ್ರೆ ಇದನ್ನ ಕನ್ವಿನ್ಸ್ ಮಾಡ್ಬೋದು ಅಂತ? ಸೊ ಮೊದಲನೇದಾಗಿ ನಾವು ಬರ್ಕೊಂಡಾಗ ನಮ್ಗೆ ಒಂದಷ್ಟು ಡೌಟ್ಸ್ ಬರುತ್ತೆ. ಸೊ ಇಲ್ಲಿ ಇದು ಕನ್ವೆ ಆಗುತ್ತಾ ಇಲ್ವಾ, ಅಂಡ್ ನಮ್ಗೆ ಆಯ್ತಾ ಇಲ್ವಾ ಮೊದಲನೇದಾಗಿ. ಈಗ ನನಗೆ ಡೈರೆಕ್ಟರ್ಗೆ, ಸೊ ನಾವಿಬ್ರು ಒಂದೇ ಪೇಜ್ ಅಲ್ಲಿ ಇದೀವ, ನಮ್ ಕರೆಕ್ಟ್ ಆಗಿ ನಾವೇನ್ ಹೇಳ್ತಿದ್ವಿ ಅದ್ ಅರ್ಥ ಆಗ್ತಾ ಇದೆಯಾ, ಓಕೆ ಅದ್ ಅರ್ಥ ಆಗ್ತಾ ಇದೆ, ಮುಂದೋಗೋಣ. ಮುಂದೋದಾಗ ಎಟ್ ದ ಎಂಡ್ ಫೈನಲಿ ನಾವ್ ಏನ್ ನೋಡ್ಬೇಕು, ಎಲ್ಲ ಕಂಪ್ಲೀಟ್ ಆಗಿ ನೋಡ್ಬೇಕನ್ನ. ನೋಡಿದಾಗ ನಾವು ಸರಿಯಾಗಿ ಅರ್ಥ ಆಗೋ ತರ ಇದೆಯಾ, ಇದೆ. ಅಂಡ್ ಕಥೆನ ನಾವು ಒಂದಷ್ಟು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಹೇಳ್ತೀವಿ. ಹೇಳಿದಾಗ ಅವ್ರಿಗೆ ಅರ್ಥ ಆಯ್ತಾ? ಯಾಕಂದ್ರೆ ಇದು ಅಲ್ಟಿಮೇಟ್ಲಿ ವಿಜುವಲಿನೇ ನೋಡುವಂತ ಸಿನಿಮಾ. ನೀವು ಕಥೆನ ಎಷ್ಟೇ ನೀಟಾಗಿ ಹೇಳಿದ್ರು ಕೂಡ ಅದೇನು ಇದೇನು ಅಲ್ಲಿ ಅದನ್ನೇ ಹೇಳಿದ್ರಲ್ಲ, ಮತ್ತೆ ಇಲ್ಲಿ ಯಾಕೆ ಹೇಳ್ತಿದ್ದೀರಾ, ಈ ತರದ್ದೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಬರುತ್ತೆ. ಸೊ ವಿಜುವಲಿ ಬಂದಾಗ ಅಂಡ್ ನಾವು ಶಾರ್ಟ್ ಮುಗಿಸಿ ನೋಡಿದಾಗ ಎಸ್ ನಾವ್ ಏನ್ ಅನ್ಕೊಂಡಿದ್ವಿ ಬರೆಯುವಾಗ ಅಂಡ್ ಅದನ್ನೇ ಶೂಟ್ ಮಾಡಿದೀವಿ ಅನ್ನೋ ತೃಪ್ತಿ ಅಂತೂ ಇದೆ. ಸೊ ನಾವ್ ಏನ್ ಅನ್ಕೊಂಡ್ವಿ ಅದ್ ಬಂದಿದೆ ಈಗ. ಈಗ ಟ್ರೈಲರ್ ಅಲ್ಲಿ ಆಕ್ಚುಲಿ ಪ್ರಿಮೈಸ್ ನೀವು ಏನ್ ತೋರಿಸಿದ್ರೆ ಅದು ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಈ ತರಹದ ಸಿನಿಮಾಗಳಿಗೆ ಈಗ 2025 ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಈಗ OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ ಕನ್ಸ್ಯೂಮ್ ಮಾಡೋದಕ್ಕೆ ಪ್ರೇಕ್ಷಕರಿಗೆ. ಸೊ ಇವತ್ತಿನ ಜನರೇಷನ್ಗೆ ಅಥವಾ ಇವತ್ತೇನ್ ಸಿನಿಮಾ ಲವರ್ಸ್ ಇದಾರೆ ಅವ್ರಿಗೆ ಕೇಟರ್ ಆಗುವಂತಹ ಕಂಟೆಂಟ್ ಇದರಲ್ಲಿ ಇರುತ್ತೆ. ಅಂದ್ರೆ ಅವ್ರನ್ನ ರೀಚ್ ಮಾಡಿಸುವಂತಹ ಕಂಟೆಂಟ್ ಇದರಲ್ಲಿ ಏನಿರುತ್ತೆ ಅಂತ? ಸರ್ ಇದ್ರಲ್ಲಿ ಎಲ್ಲ ಇದೆ ಆಕ್ಚುಲಿ. ಏನಂದ್ರೆ ಯಾಕಂದ್ರೆ ಜನಗಳು ಆಲ್ಮೋಸ್ಟ್ ಎಲ್ಲಾ ತರದ ಕಂಟೆಂಟ್ ಕನ್ಸ್ಯೂಮ್ ಮಾಡ್ಬಿಟ್ಟಿದ್ದಾರೆ. ಸೊ ಪ್ಲಸ್ ಅಂದ್ರೆ ಅವರಿಗೆ ತುಂಬಾ ಸಲ ವ್ಯಾಲಿಡೇಷನ್ ಬೇಕು. ಇಲ್ಲ ನಾವು ಥಿಯೇಟರ್ ಹೋಗಿ ಕುತ್ಕೊಂಡ್ರೆ ಪಕ್ಕ ನಮಗಿದು ಕಿಕ್ ಕೊಡುತ್ತೆ ಅಂತ. ಹೆಂಗೆ ಇದ್ರು ಅವರು ನೋಡೋದಕ್ಕೆ ರೆಡಿ ಇಲ್ಲ. ಟ್ರೈಲರ್ ಇಂಟ್ರೆಸ್ಟಿಂಗ್ ಆಗಿದೆ, ಬೇರೆಯವ್ರು ಹೇಳಿ ನೋಡ್ಕೊಂಬಂದ್ ನೋಡೋಣ ಅಂತ ಅನ್ಕೊಂಡು ಸುಮ್ನೆ ಆಗ್ತಾರೆ. ಅಥವಾ ಇಲ್ಲ ಹೊಸಬ್ರು ಬೇಕಾ, ಈಗ 200 ಮಿನಿಮಮ್ 200 ರುಪೀಸ್ ಏನೋ ಇರುತ್ತೆ, 180 ರುಪೀಸ್ ಇರುತ್ತೆ, ಬೇಕಾ ಅಂತ ಇರುತ್ತೆ. ಸೊ ಕಂಪ್ಲೀಟ್ಲಿ ನನ್ಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾ ಈಗ ಕಂಪ್ಲೀಟ್ಲಿ ವರ್ಡ್ ಆಫ್ ಮೌತ್ ಮೇಲೆ ಡಿಪೆಂಡ್ ಆಗಿ ಅದರಿಂದ ಜನ ಬರಬೇಕು. ಸೊ ಆ ತರದ ಕಂಟೆಂಟ್, ಆ ಫಸ್ಟ್ ಏನ್ ಆಡಿಯನ್ಸ್ ಬರ್ತಾರಲ್ಲ ಅವ್ರನ್ನ ಸೆಳೆಯುವಂತಹ ಕಂಟೆಂಟ್ ಏನಿರುತ್ತೆ ಇದರಲ್ಲಿ ಅಂತ? ಸರ್ ಇದೆ ಸರ್. ಅಂದ್ರೆ ತುಂಬಾ ವಿಚಾರಗಳನ್ನ ನಾವು ತುಂಬಾ ಡೀಟೇಲ್ ಆಗಿ ಕೆಲಸ ಮಾಡಿದೀವಿ. ಯಾಕೆಂದ್ರೆ ಈಗ ಕೆಲವೊಂದನ್ನ ನೀವು ಮೊಬೈಲ್ ಅಲ್ಲಿ ನೋಡೋದಕ್ಕೂ ಥಿಯೇಟರ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದ್ರೆ ಥಿಯೇಟರ್ ಆಂಬಿಯನ್ಸ್ ಒಂದು ಕ್ರಿಯೇಟ್ ಮಾಡಿರ್ತೀವಿ ನಾವು, ಮಿಕ್ಸಿಂಗ್ ಅಲ್ಲಿ ಆಗ್ಲಿ ಅಥವಾ ಸೌಂಡ್ ಅಲ್ಲಿ ಆಗ್ಲಿ, SFX ಆಗ್ಲಿ, ಅದಕ್ಕಿಂತ ಹೆಚ್ಚಾಗಿ ವಿಜುವಲ್ ಟ್ರೀಟ್ ಆಗ್ಲಿ. ಸೊ ಅದನ್ನೆಲ್ಲ ನೀವು ಥಿಯೇಟರ್ ಅಲ್ಲೇ ಅನುಭವಿಸಬೇಕಾಗುತ್ತೆ. ಇದು ಏನ್ ಸ್ಪೆಷಾಲಿಟಿ ಅಂತ ಹೇಳ್ತೀನಿ ನಮ್ ಸಿನಿಮಾದ ಬಗ್ಗೆ ಅಂದ್ರೆ, ನೀವು ಇಡೀ ಕಾರ್ಡ್ ಆಂಬಿಯನ್ಸ್ ನ ನೀವು ಅದ್ರಲ್ಲಿ ಅನುಭವಿಸ್ತೀರಾ. ಅಂದ್ರೆ ನೀವೇ ಕಾಡ್ ಒಳಗಡೆ ಒಂದ್ ಜರ್ನಿ ಮಾಡ್ತಾ ಇದೀರಾ ಅಂತ ನಿಮ್ಗೆ ಅನ್ಸುತ್ತೆ. ಆಮೇಲೆ ತುಂಬಾ ಅನ್ಪ್ರಿಡಿಕ್ಟಬಲ್ ಜರ್ನಿನ ಇದು. ಅಂದ್ರೆ ನೀವ್ ಏನ್ ಅನ್ಕೋತಾ ಇರ್ತೀರಾ ಅದನ್ನ ಬಿಟ್ಟು ಬೇರೆ ನಡೀತಾ ಇರುತ್ತೆ ಅಲ್ಲಿ. ಸೊ ಜನಕ್ಕೆ ಒಂದು ಕಿಕ್ ಅಂತೂ ಕೊಡುತ್ತೆ ಸರ್. ಅವರು ಥಿಯೇಟರ್ ಬಂದಾಗ, ಅವ್ರು ಈಚೆ ಬಂದಾಗ ಅವ್ರು ಹೇಳೋದು ಒಂದೇ, ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ. ಸೊ ಆ ನಂಬಿಕೆ ನಮ್ಗಿದೆ. ಮೊದಲಿಂದನೂ ನಾವು ಅದನ್ನ ಹೇಳ್ಕೊಂಡ್ ಬಂದ್ವಿ ಸರ್, ಇದೊಂದು ಅನುಭವ ಅಂತ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಕಾಡಲ್ಲಿ ಇದ್ದಾಗ ಅವನ್ ಸುತ್ತ ಏನಾಗ್ಬೋದು ಅನ್ನೋದನ್ನ ಕೂತ್ಕೊಂಡು ನಾವು ಪ್ಲಾನ್ ಮಾಡಿರೋದು. ಸೊ ನೀವು ಥಿಯೇಟ್ರಿಗೆ ಬಂದ ಕೂತಾಗ್ಲೇನೆ ನೀವು ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ತೀರಾ ಅಂಡ್ ಅದಕ್ಕಾಗೋ ಫೀಲ್ ನಿಮ್ಗೆ ಆಗುತ್ತೆ. ಇದು ಮೊಬೈಲ್ ಅಲ್ಲಿ ನೋಡಿದಾಗೋ ಇದಾಗೋ ಅಷ್ಟು ಪ್ರಮಾಣದ ಅನುಭವ ಸಿಗಲ್ಲ. ಸೊ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತದ್ದೇ ಸಿನಿಮಾ. ಓಕೆ, ಇದು ಅದೇ ನಿಮ್ಗೆ ಟ್ರೈಲರ್ ಅಲ್ಲಿ ಇಬ್ಬರೇ ಕಾಣ್ತಿರೋದು ನನಗೆ, ಹೀರೋ ಮತ್ತೆ ಹೀರೋಯಿನ್ ಅಂದ್ರೆ ಇಬ್ಬರೇನೆ. ಅಂದ್ರೆ ನಿಮ್ಮ ಪಾತ್ರ ಪೋಷಣೆ ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಇದೇ ತರ ಮೀಟರ್ ಹಿಂಗೆ ಇರುತ್ತೆ ನಿಮ್ ಪಾತ್ರದ, ಆತರ ಅಂದ್ರೆ ವೇರಿಯೇಷನ್ಸ್ ಏನಾದ್ರು ಇದೆಯಾ ಹೇಗೆ ಅಂತ? ಇಲ್ಲ, ತುಂಬಾ ವೇರಿಯೇಷನ್ಸ್ ಇದೆ. ಅಂದ್ರೆ ಆಕ್ಚುಲಿ ಕಾರ್ತಿಕ್ ಸರ್ ಮತ್ತೆ
ಸಮರ್ಥ ಸರ್ ನನ್ಗೆ ಹೇಳಿದಾಗ ಕ್ಯಾರೆಕ್ಟರ್ನ ಇದು ಕಂಪ್ಲೀಟ್ಲಿ ಇದು ಬೇರೆ ತರ ಇತ್ತು ಕ್ಯಾರೆಕ್ಟರ್. ಅಂದ್ರೆ ಇವನು ತುಂಬಾ ತಿಳ್ಕೊಂಡಿರ್ತಾನೆ, ಈಸ್ ಎ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್. ಅದ್ರ ಜೊತೆಗೆ ಬರೀ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಅಂದ್ರೆ ಬರೀ ಸೈನ್ಸ್ ಅಲ್ಲಿ ರೀಸನ್ಸ್ ಹುಡ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಅಲ್ಲ, ಸ್ಪಿರಿಚುವಾಲಿಟಿನೂ ಗೊತ್ತಿರುತ್ತೆ. ಸೊ ಎರಡನ್ನೂ ತಿಳ್ಕೊಂಡಿರುವಂತ ವ್ಯಕ್ತಿ ಕಾಡಲ್ಲಿ ಸಿಗಾಕೊಂಡಾಗ ಅವ್ನು ಬೇರೆ ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಎಲ್ಲಾನು. ಸೊ ಅವ್ನು ಕಾಡಲ್ಲಿ ಸಿಗಾಕೊಂಡಾಗ ಅದನ್ನ ಈಚೆ ಹೇಗ್ ಬರ್ತಾನೆ, ಹೇಗ್ ಟ್ಯಾಕಲ್ ಮಾಡ್ಕೊಂಡು ಬರ್ತಾನೆ ಅನ್ನೋ ಕ್ಯಾರೆಕ್ಟರ್. ಅದಾದ್ಮೇಲೆ ಇದರಲ್ಲಿ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬಾ ಇದೆ ಈ ಕ್ಯಾರೆಕ್ಟರ್ ಅಲ್ಲಿ. ಬರೀ ಒಂದೇ ತರ ಕನ್ವೆ ಮಾಡ್ಕೊಂಡು ಹೋಗಲ್ಲ ಅವನು, ಅವ್ನಿಗೆ ತುಂಬಾ ಬೇರೆ ಬೇರೆ ಚೇಂಜ್ ಓವರ್ಸ್ ಇದೆ. ಸೊ ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಸೊ ಅದನ್ನ ಇವರಿಬ್ರು ನಾನು ಕನ್ವೆ ಮಾಡಿದಾಗ ಡೈಲಾಗ್ಸ್ ಆಗ್ಲಿ, ಇವ್ರು ಬರ್ದಿರೋ ಲೈನ್ಸ್ ಅಲ್ಲೆಲ್ಲ ತುಂಬಾ ಲಾಜಿಕಲಿ ಇರ್ಬೇಕಾಗಿತ್ತು. ಯಾಕೆಂದ್ರೆ ಅವ್ನ್ ರಿಸರ್ಚರ್ ಆಗಿರೋದ್ರಿಂದ ಅವ್ನ್ ಏನೇನೋ ಮಾತಾಡೋ ಹಾಗಿಲ್ಲ. ಸೊ ಆ ಲೈನ್ಸ್ ನು ಕನ್ವೆ ಮಾಡ್ಬೇಕಾಗಿತ್ತು, ಅದ್ರ ಜೊತೆಗೆ ಕನ್ಫ್ಯೂಸ್ ಮಾಡ್ಬೇಕಾಗಿತ್ತು. ಸೊ ಎರಡನ್ನೂ ಚೆನ್ನಾಗಿ ಮಾಡಿದೀವಿ ಅಂತ ಅನ್ಸುತ್ತೆ. ಓಕೆ, ನೀವು ರೈಟರ್ ಆಗಿ ಆಕ್ಚುಲಿ ಈಗ ಈ ಸಿನಿಮಾದ ಕಾಂಟೆಂಟ್ ಏನಿದೆ ಇಲ್ಲ ಆಧ್ಯಾತ್ಮ ಅನ್ನುವಂತಹ ವಿಷಯ ಕೂಡ ತಗೊಂಡ್ ಬಂದಿದ್ದೀರಾ ಆಕ್ಚುಲಿ. ಅಂದ್ರೆ ರಿಯಾಲಿಟಿ ನಮಗೇನಾದ್ರು ಅದರಿಂದ ಸರಿಯಾಗಿ ರಿಯಾಲಿಟಿ ಅರ್ಥ ಆಗಿಲ್ಲ ಅಂತ ಸೈನ್ಸ್ ಬರುತ್ತೆ, ಆ ತರದೆಲ್ಲ ಕೆಲವೊಂದು ವಿಷಯಗಳಿದೆ. ಸೊ ನಿಮ್ ಪ್ರಕಾರ ಈಗ ಆಧ್ಯಾತ್ಮ ರಿಯಾಲಿಟಿ ಜೊತೆಗೆ ಎಷ್ಟರ ಮಟ್ಟಿಗೆ ಮಿಶ್ರಿತವಾಗಿರುತ್ತೆ ಈ ಸಿನಿಮಾದಲ್ಲಿ ಅಂತ? ಸರ್ ನನ್ನ ಪ್ರಕಾರ ಆಧ್ಯಾತ್ಮನೇ ರಿಯಾಲಿಟಿ ಅಂತ ಹೇಳ್ತೀರಾ? ಆಧ್ಯಾತ್ಮನೇ ರಿಯಾಲಿಟಿ. ಯಾಕಂದ್ರೆ ನಿಮ್ಗೊಂದು ಮೊಗ್ಗು ಹೂವಾಗೋದು ಆಧ್ಯಾತ್ಮ, ಒಂದ್ ಬೀಜ ಮೊಳಕೆ ಹೊಡೆಯೋದು ಆಧ್ಯಾತ್ಮ. ಸರ್ ಬೀಜ ನಮ್ಗೆ ಮರದ ತುಂಡು ತರ ಇರುತ್ತೆ, ಅದು ನೀರ್ ಹಾಕಿದ್ರೆ ಮಣ್ಣಿಗೆ ತಾಗಿದ್ರೆ ಅದ್ರಲ್ಲಿ ಒಂದು ಹಸುರು ಜೀವ ಬರುತ್ತೆ ಅಂದ್ರೆ ನಮ್ ಕೈಲಿ ಇಲ್ದೇ ಇರುವಂತ ಕಾನ್ಸೆಪ್ಟ್ ಅದು. ಆಯ್ತಾ, ಅದೊಂದು ಅಚ್ಚರಿ ಅದ್ಭುತನೇ ಅದು ಹೆಂಗಾಯ್ತು ಇದು ಅಂತ. ಆಯ್ತಾ, ಅದೇ ಸೈನ್ಸ್ ಆ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡುತ್ತೆ ಆಕ್ಚುಲಿ, ಆನ್ಸರ್ ಹುಡುಕುತ್ತೆ ಸರ್. ಇದು ಯಾಕೆ ಹಿಂಗೆ, ಈ ಕೆಮಿಕಲ್ ಸೇರಿ ಆ ಕೆಮಿಕಲ್ ಸೇರಿ ಹಿಂಗಾಯ್ತು ಅಂತ. ಆ ಕೆಮಿಕಲ್ ಸೇರಿಸಿದವ್ರು ಯಾರು ಸರ್? ಅದು ನೇಚರ್. ಅದನ್ನ ಇವತ್ತಿನವರೆಗೂ ಸೈನ್ಸ್ ಹತ್ರ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ಅದಾಗೋದು ಇಲ್ಲ. ಸೊ ಎಲ್ಲಿ ವಿಜ್ಞಾನ ಮುಗಿಯುತ್ತೆ ಅಲ್ಲಿಂದ ಆಧ್ಯಾತ್ಮ ಶುರುವಾಗುತ್ತೆ ಅಂತ ಒಂದು ಮಾತು ಹೇಳುತ್ತೆ ನಮ್ಗೆ. ಸೊ ಆಧ್ಯಾತ್ಮ ತುಂಬಾ ಬೇರೂರು ಇರತಕ್ಕಂತ ವಿಷಯ ಅಂಡ್ ಹಾಸು ಹೊಕ್ಕಾಗಿದೆ ನಮ್ ಜೀವನದಲ್ಲಿ. ನಾವು ಅದನ್ನ ಈಗ ಸೈನ್ಸ್ ಅಲ್ಲಿ ಅದನ್ನ ಹುಡುಕೊಡ್ತಾ ಹೊರಟಿದೀವಿ. ಸೈನ್ಸ್ ಕೂಡ ಮುಂದೊಂದಿನ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಅದ್ರಲ್ಲಿ ಯಾವ್ದೇ ಅಚ್ಚರಿ ನನಗಿಲ್ಲ. ಸೊ ಹಂಗಾಗಿ ಇಲ್ಲಿ ಆ ವ್ಯಕ್ತಿ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತ ಅನಿವಾರ್ಯತೆ ಇತ್ತು ಅವನಿಗೆ. ಅಂದ್ರೆ ಆ ಕತೆಗೆ ಅವ್ನ ಅಂತದೊಂದು ಕ್ಯಾರೆಕ್ಟರ್ ಅದು. ಅಂಡ್ ಅದೊಂದ್ಸತಿ ವಿಜ್ಞಾನ ಸರಿ ಅನ್ನತ್ತೆ, ಒಂದ್ಸತಿ ಆಧ್ಯಾತ್ಮ ಸರಿ ಅನ್ನತ್ತೆ, ಒಂದೊಂದ್ಸತಿ ಎರಡೂ ಸರಿ ಇಲ್ಲ ಅಂತ ಹೇಳ್ತಾನೆ. ವಿಜ್ಞಾನನೂ ಗೆಲ್ಲಲ್ಲ, ಆಧ್ಯಾತ್ಮನೂ ಸೋಲುತ್ತೆ ಅನ್ನೋ ತರ ಮಾತಾಡ್ತಾನೆ ಅವನು. ಸೊ ಹಂಗಾದ್ರೆ ಏನು ಮೂರನೇದೇನು ಅಲ್ಲಿ ಅದ್ರಲ್ಲಿ ಆ ರಿಚರ್ಡ್ ಥಾಮ್ಸನ್ ಅನ್ನೋ ಕ್ಯಾರೆಕ್ಟರ್ ಏನ್ ಮಾಡ್ತಾನೆ. ಸೊ ಈ ತರದ ಒಂದಷ್ಟು ಭ್ರಮೆಗಳು ರಿಯಾಲಿಟಿಗಳನ್ನ ಅದ್ರಲ್ಲಿ ಮಿಕ್ಸ್ ಮಾಡಿದೀವಿ ಸರ್. ಸೊ ಇನ್ನು ನಿಮಗೆ ಈ ಪಾತ್ರ ಪೋಷಣೆ ಮಾಡುವಾಗ ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತು? ಸರ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಹೊಸದೇ. ಅಂದ್ರೆ ಈಗ ನಾರ್ಮಲ್ ಆಗಿ ಏನೇನ್ ನಾವು ಮಾಡ್ತೀವಿ ಅದೇನು ಮಾಡೋ ಹಾಗಿರ್ಲಿಲ್ಲ ಅದ್ರಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಪ್ರಿಪರೇಷನ್ ಬೇಕಿತ್ತು ನಮ್ಗೆ. ಸೊ ಅದಕ್ಕೋಸ್ಕರ ವರ್ಕ್ಶಾಪ್ ಎಲ್ಲ ಮಾಡಿದೀವಿ ನಾವು. ಆ ಕ್ಯಾರೆಕ್ಟರ್ ಹೇಗಿರ್ಬೇಕು, ಅದು ಕಾಡೊಳಗಡೆ ಹೇಗ್ ರಿಯಾಕ್ಟ್ ಮಾಡ್ಬೇಕು, ಅದಕ್ಕೆಲ್ಲ ತುಂಬಾ ವರ್ಕ್ಶಾಪ್ ಮಾಡಿದೀವಿ, ತುಂಬಾ ಕಲ್ತ್ಕೊಂಡಿದೀವಿ. ಏನಕ್ಕೆ ಅಂತ ಅಂದ್ರೆ ಈಗ ನಾರ್ಮಲ್ ಆಗಿ ನಾವು ಮಾಡುವಂತ ಇಲ್ಲಿ ಡೈಲಿ ರೂಟೀನ್ ಅಲ್ಲಿ ಏನೇನ್ ಮಾಡ್ತೀವಿ ಅದ್ರಲ್ಲಿ ಏನು ಮಾಡೋ ಹಾಗಿರ್ಲಿಲ್ಲ. ಅದ್ರಲ್ಲಿ ಕಂಪ್ಲೀಟ್ಲಿ ನ್ಯೂ ಥಿಂಗ್ಸ್ ಇತ್ತು ಅದ್ರಲ್ಲಿ. ಸೊ ನನ್ಗೊಂದು ಚಾಲೆಂಜಿಂಗ್ ಇತ್ತು, ಅದ್ರ ಜೊತೆಗೆ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು. ಅದು ಕಾಡು ಅಂದ್ರೆ ಇನ್ನು ಖುಷಿನೂ ಆಗುತ್ತಲ್ಲ ನಿಮ್ಗೆ. ಸೊ ಡೈಲಿ ನೇಚರ್ ಅಪರೂಪಕ್ಕೆ ನಾವು ಟ್ರೆಕ್ಕಿಂಗ್ ಹೋದ್ರೇನೆ ನಮ್ಗೆ ಖುಷಿ ಆಗುತ್ತೆ. ಸೊ ಕಂಟಿನ್ಯೂ 80 days ನಾವು ಅಲ್ಲೇ ಶೂಟ್ ಮಾಡಿದೀವಿ. ಸೊ ಅದೊಂದು ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಈ ಸಿನಿಮಾ ಮೇಕಿಂಗ್ ಪ್ರೊಸೆಸ್ ಅಲ್ಲಿ ನಿಮ್ ಬಿಲೀಫ್ ಸಿಸ್ಟಮ್ ಅಲ್ಲಿ ಏನಾದ್ರು ಬದಲಾವಣೆಗಳಾಯ್ತಾ? ಇಲ್ಲಿ ತನಕ ನೀವು ಅನ್ಕೊಂಡ್ ಬಂದಿರೋದು, ನೀವು ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ವ್ಯಕ್ತಿತ್ವ ಬಿಲ್ಡ್ ಆಗಿರೋದು, ಅದ್ರ ಮೇಲೆ ಏನಾದ್ರು ಬೇರೆ ತರ ಪರಿಣಾಮ ಬೀರ್ತಾ ಚೇಂಜಸ್ ಆಯ್ತಾ ಏನಾದ್ರು? ಹೌದು ಸರ್, ತುಂಬಾ ಚೇಂಜಸ್ ಆಗಿದೆ. ನಾನು ಈ ಕಾರ್ಡ್ ಅಂದ್ರೆ ಈ ಸ್ಕ್ರಿಪ್ಟ್ ಒಳಗಡೆ ಇನ್ವಾಲ್ವ್ ಆದ್ಮೇಲಿಂದ ನಾನು ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಂಡಿದ್ದೀನಿ. ಒಂದು, ನಾವು ಸತ್ಯ ಅಂತ ಏನ್ ಅನ್ಕೊಂಡಿರ್ತೀವೋ ಅದು ಯಾವ್ದು ಸತ್ಯ ಅಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ ಸತ್ಯ ಅನ್ನೋದು ಯಾವಾಗ್ಲೂ ನಾವು ಅನ್ಕೊಳ್ಳೋದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಇರುತ್ತೆ. ಸದ್ಯಕ್ಕೆ ನಾವ್ ಏನ್ ನೋಡ್ತಾ ಇದೀವಿ ಅದೇ ಸತ್ಯ ಅಂತ ಇದೆ. ನಮ್ ಸಿನಿಮಾದಲ್ಲಿ ಇದೇ ಡೈಲಾಗ್ ಇದೆ ಆಕ್ಚುಲಿ. ಆದ್ರೆ ಏನ್ ನೋಡ್ತಾ ಇದೀವೋ ಸತ್ಯನೂ ಇಲ್ದೇನೇನು ಇರ್ಬೋದು. ಏನಕ್ಕೆ ಅಂದ್ರೆ ಈಗ ನೀವು ನೋಡಿರೋ ಪ್ರಪಂಚ ಎಷ್ಟಿದೆ ಅಷ್ಟನ್ನೇ ಮಾತ್ರ ನೀವು ಸತ್ಯ ಅಂತ ಅನ್ಕೋತಾ ಇರ್ತೀರಾ. ಆದ್ರೆ ಅದ್ರ ಈಚೆ ಅದು ಬೇರೆನೆ ಇರುತ್ತೆ ಅಲ್ವಾ. ಸೊ ಆ ರೀತಿ ಸಾಕಷ್ಟು ವಿಚಾರಗಳು ನಾನು ಕಾಡಲ್ಲಿ ಕಲ್ತ್ಕೊಂಡಿದ್ದೀನಿ. ಅಂದ್ರೆ ನೀವು ಕಾಡನ್ನ ಮೇಲಿಂದ ನೋಡಿದಾಗ ಅದು ಬೇರೆನೆ, ಆಮೇಲೆ ಅಪರೂಪಕ್ಕೆ ನೋಡಿದಾಗ ಬೇರೆನೆ, ಆದ್ರೆ ಅದ್ರ ಒಳಗಡೆ ಹೋದಾಗ ಅದ್ರ ಪವರ್ ಬೇರೆ ಇರುತ್ತೆ. ಅದ್ ಕಂಟ್ರೋಲ್ ಮಾಡುತ್ತೆ ನಿಮ್ಮನ್ನ. ಅದನ್ನ ನಾವು ಅಷ್ಟೇ ಶೂಟ್ ಮಾಡಿ ನಾವು ಅರೌಂಡ್ 1 ಗಂಟೆ ಅಥವಾ 2 ಗಂಟೆಗೆ ಪ್ಯಾಕಪ್ ಮಾಡ್ಕೊಂಡು ಬರ್ಬೇಕಾದ್ರೂ ಕೂಡ ಎಲ್ಲರೂ ಎಕ್ಸಾಸ್ಟ್ ಆಗಿರ್ತಿದ್ವಿ ನಾವು ಕಂಪ್ಲೀಟ್ಲಿ. ನಿಮ್ಗೆ ಬರೀ ಅಷ್ಟೇ ಟೈಮ್ ಆದ್ರೂ ಅರ್ಲಿ ಮಾರ್ನಿಂಗ್ ಇಂದ ಮಾರ್ನಿಂಗ್ ಅಷ್ಟು ಡ್ರೈನ್ ಆಗ್ತಿತ್ತು ಎನರ್ಜಿ. ಸೊ ಅಷ್ಟು ಎನರ್ಜಿ ಅದು ಡ್ರೈನ್ ಮಾಡುತ್ತೆ ನಿಮ್ಗೆ. ಅದೆಲ್ಲ ವಿಚಾರಗಳು ಗೊತ್ತಾಯ್ತು ನಿಮ್ಗೆ. ಆಮೇಲೆ ಅದೇ ಏನಂತಾರೆ,
ನಮ್ ಕಂಟ್ರೋಲ್ ಅಲ್ಲಿ ಏನು ಇಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಅಷ್ಟೇ. ಅಷ್ಟೇ. ಓಕೆ. ಸೊ ಈಗ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಮಾಡಿದೀರಾ, ಸೊ ಟೆಕ್ನಿಕಲಿ ಕೂಡ ಅದನ್ನ ತುಂಬಾ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ಬೇಕಾಗತ್ತೆ ಜನಗಳಿಗೆ. ಆ ತರದೊಂದು ಫೀಲ್ ನೀವೇನ್ ಅನ್ಕೊಂಡಿದ್ದೀರಾ ಟೀಮ್ ಅವರು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಸೊ ಈ ತರದೊಂದು ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಮಾಡೋದಕ್ಕೆ ಎಷ್ಟೆಲ್ಲ ಬ್ರೈನ್ ಸ್ಟಾರ್ಮಿಂಗ್ ಆಯ್ತು ಅಂತ? ತುಂಬಾ ಆಯ್ತು ಸರ್, ಅಬ್ವಿಯಸ್ಲಿ ತುಂಬಾ ಆಯ್ತು. ಅಂಡ್ ನಾವು ಡೈರೆಕ್ಟ್ ಹೇಳ್ತಾರೆ ಅದು ನಿಮ್ ಮುಂದೆ ಟೆಕ್ನಿಕಲ್ ಇದ್ರ ಬಗ್ಗೆ ನಮ್ DOP ಅವರು ಮಾತಾಡ್ತಾರೆ. ಸೊ ನಾವು ಅಲ್ಲಿ ಏನ್ ಲೊಕೇಶನ್ಸ್ ತೋರಿಸಿದೀವಿ ನಿಮ್ಗೆ, ಆ ಲೊಕೇಶನ್ ಗಳಲ್ಲೇ ಕೂತು ಒಂದಷ್ಟು ಸೀನ್ ಗಳನ್ನ ಮಾಡಿದೀವಿ. ಸೀನ್ ಗಳನ್ನ ಮಾಡಿ ರೆಡಿ ಮಾಡಿ ಆದ್ಮೇಲೆ ಲೊಕೇಶನ್ ಹುಡುಕೋದ್ಕಿಂತ ನಾವು ಲೊಕೇಶನ್ ನಲ್ಲೇ ಆ ಸೀನ್ ಗಳನ್ನ ಬರ್ದಿರೋದು ಇದೆ. ಸೊ ಬ್ರೈನ್ ಸ್ಟಾರ್ಮಿಂಗ್ ಅನ್ನೋದು ತುಂಬಾನೇ ಆಯ್ತು. ಯಾಕಂದ್ರೆ ಒಂದೊಂದ್ಸತಿ ಬರ್ದಾಗ ರೈಟರ್ ವರ್ಷನ್ ಒಂದಿತ್ತು, ಡೈರೆಕ್ಟರ್ ವರ್ಷನ್ ಒಂದಿತ್ತು. ಸೊ ಅಲ್ಟಿಮೇಟ್ಲಿ ಅದು ಎರಡು ಒಂದೇ ವರ್ಷನ್ ಆಗ್ಬೇಕಲ್ಲ ಸರ್. ಸೊ ಅದಕ್ಕೊಂದಷ್ಟು ಏನೋಳಿ ತರ್ಕ, ಚರ್ಚೆ, ಗಲಾಟೆ, ಆಮೇಲೆ ಆಸ್ ಯು ಸೆಡ್ ಬ್ರೈನ್ ಸ್ಟಾರ್ಮಿಂಗ್ ತುಂಬಾ ಆಗಿದೆ ಸರ್. ಓಕೆ. ಈಗ ಈ ಸಿನಿಮಾ ನೋಡಿ ಹೊರಗಡೆ ಬರುವಾಗ ಪ್ರೇಕ್ಷಕರಿಗೆ ಯಾವ ರೀತಿ ಭಾವ ಹುಟ್ಟಿರುತ್ತೆ ಅಂತ? ಅಂದ್ರೆ ಅವರು ಕೂಡ ಅಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಯಾವ್ದು ಇಲ್ಲ ಅನ್ಕೊಂಡೆ ಆಚೆ ಬರ್ತಾರ ಅಥವಾ ಹೇಗೆ ಅಂತ? ಚಾನ್ಸಸ್ ಇದೆ. ಅಂಡ್ ಒಂದು ನಂಗೆ ಅರ್ಥ ಆಯ್ತು, ಬಟ್ ಏನೋ ಅರ್ಥ ಆಗಿಲ್ಲಲ್ಲ, ಏನೋ ಬ್ಯಾಲೆನ್ಸ್ ಇದೆಯಲ್ಲ ಇದರಲ್ಲಿ, ಆ ತರದ್ದು ಒಂದು ಭಾವ ಖಂಡಿತ ಇರುತ್ತೆ. ಓಪನ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಅಥವಾ ಕಂಟೆಂಟ್ ಆ ತರದ್ ಇರುತ್ತೆ. ಸೊ ಫೈನಲಿ ರಿಯಾಲಿಟಿಗೆ ಬರ್ತಾರ ಅಂದ್ರೆ ಮಳೆ ರಿಯಲ್ ಅಂತ ಹೇಳಿದಿರ ನೀವು ಆಕ್ಚುಲಿ? ಇಲ್ಲ, ನೀವು ಸಿನಿಮಾದಲ್ಲಿ ಅದನ್ನ ಸಿನಿಮಾದಲ್ಲೇ ನೋಡ್ಬೇಕು ನೀವು. ಮಳೆ ಹೇಗೆ ರಿಯಾಲಿಟಿ, ಕಾಡ್ ಹೇಗ್ ಭ್ರಮೆ, ಅದನ್ನ ನೀವು ಸಿನಿಮಾನೇ ನೋಡ್ಬೇಕು. ಆಮೇಲೆ ಥಿಯೇಟರ್ ಇಂದ ಈಚೆ ಬಂದಾಗ ಅವ್ರು ಒಂದೇ ಹೇಳೋದು, ಇದು ಕಂಪ್ಲೀಟ್ಲಿ ಒಂದು ಹೊಸ ಅನುಭವ ಅಂತ ಹೇಳೇ ಹೇಳ್ತಾರೆ. ಏನಕ್ಕೆ ಅಂದ್ರೆ ಅವರು ಆ ಜರ್ನಿ ಒಳಗಡೆ ಇನ್ವಾಲ್ವ್ ಆಗಿರ್ತಾರೆ, ಈಚೆ ಬಂದಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ಓ ಇಲ್ಲಿದ್ವಿ ಅಂತ. ಆಮೇಲೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಗೊತ್ತಾಗ್ತಾ ಇರಲ್ಲ ಅವ್ರಿಗೆ ಈ ಕತೆ ನೋಡಿದ್ಮೇಲಿಂದ. ಸೊ ತುಂಬಾ ಪ್ರಶ್ನೆಗಳಂತೂ ಹುಟ್ಕೊಳ್ಳುತ್ತೆ ಅವ್ರಿಗೆ. ಆ ರೀತಿ ಕಾನ್ಸೆಪ್ಟ್ ಮಾಡಿದೀವಿ ನಾವು, ನೋಡೋಣ ಜನದ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ಅಲ್ಲ, ಈ ತರದಿಗೆ ಕಥೆ ಮಾಡುವಾಗ ಅದೇ ನೀವು ಓಪನ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ರೆ, ಬಟ್ ಒಂದಷ್ಟು ಹಾನೆಸ್ಟಿ ಇರ್ಲೇಬೇಕಾಗತ್ತೆ. ಅಂದ್ರೆ ಗಿಮಿಕ್ ಇರುತ್ತೆ, ಅದು ಸ್ಕ್ರೀನ್ ಪ್ಲೇಲೆ ಅದು ಕ್ರಿಯೇಟಿವ್ ಆಗಿದ್ರೆ ಒಳ್ಳೇದು. ಬೇಕು ಅಂತ ಸುಮ್ಮನೆ ಏನೋ ಗಿಮಿಕ್ ಮಾಡಿದ್ರೆ ಅದು ಬ್ಯಾಕ್ ಫೈರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದು ಖಂಡಿತ ಅಂದ್ರೆ ಬೇಕಂತ ಮಾಡಿದ್ದು ಅಂತಾನು ಅನ್ಸುತ್ತೆ, ಅಂಡ್ ಅದು ವರ್ಕೌಟ್ ಕೂಡ ಆಗಲ್ಲ. ಬಟ್ ಇಲ್ಲಿ ನಾವು ಓಪನ್ ಎಂಡ್ ಅಂತ ನಾನು ಹೇಳಲ್ಲ, ನಾವು ಕಥೆನ ಕಂಪ್ಲೀಟ್ ಮಾಡ್ತೀವಿ. ನಾವ್ ಏನ್ ಹೇಳಕ್ ಹೊರಟಿದ್ವಿ ಆ ವಿಷಯನ ನಾವು ಕಂಪ್ಲೀಟ್ ಮಾಡಿದೀವಿ ಅಲ್ಲಿ. ಅಂಡ್ ಕಾರ್ಡ್ ನಿರಂತರ ಸರ್, ಅದ್ ಹಂಗೆ ಉಳ್ಕೊಳತ್ತೆ, ಅದ್ ಯಾವಾಗ ಓಪನ್ ಎಂಡ್. ಸೊ ಇದು ಒಬ್ಬೊಬ್ಬ ಪ್ರೇಕ್ಷಕನಿಗೂ ಒಂದೊಂದ್ ರೀತಿ ಭಾವ ಹುಟ್ಟಿಸುತ್ತೆ ಹೇಗೆ? ಖಂಡಿತ ಇದೆ ಸರ್. ಇದು UI ಫಿಲಂ ತರ ಆಯ್ತು ನಮ್ಮ ಉಪೇಂದ್ರ ಅವರು. ತುಂಬಾ ದೊಡ್ಡದಾಯ್ತು. ಅವ್ರು ನಮ್ ಗುರುಗಳು ಸರ್, ನಾವು ಡೈರೆಕ್ಟರ್ ಅವರು ಫ್ಯಾನೆ, ನಾವೆಲ್ಲರೂ ನಮ್ಮನ್ನೆಲ್ಲ ಹಾಳು ಮಾಡಿ ಇವತ್ತು ಮೂವಿ ಇಂಡಸ್ಟ್ರಿಯಲ್ಲಿ ಇರೋ ತರ ಮಾಡಿದ್ ಉಪ್ಪಿ ಸರ್. ಆ ಕ್ರೆಡಿಟ್ ಅಂಡ್ ನಾನ್ ಸಣ್ಣ ಬ್ಲೇಮ್ ಅವ್ರಿಗೆ ಸಲ್ಬೇಕು. ಇದೇ ತಮ್ಮನೇಲಿ ಇದು ಲೈನ್ ಖಂಡಿತ ಸರ್. ಓಕೆ. ಸೊ ಅಂದ್ರೆ ಅವ್ರ ಫಿಲಂಗಳಿಂದ ಸಾಕಷ್ಟು ನೀವು ಪ್ರೇರಿತರಾಗಿದ್ದೀರಾ. ನೋಡ್ಕೊಂಡೇ ಕಲ್ತಿರೋದು ಸರ್ ಎಲ್ಲ. ಅಂದ್ರೆ ಅವರು ನೋಡಿ ನನ್ಗೇನ್ ಇನ್ಸ್ಪಿರೇಷನ್ ಅಂದ್ರೆ ಅವ್ರು ಒಂದೊಂದು ಸಿನಿಮಾಗಳನ್ನ ಅವ್ರು ಡೈರೆಕ್ಷನ್ ಮಾಡಿದಾಗ ಅವ್ರು ಒಂದೊಂದು ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾರ್ಮಲ್ ಆಗಿ ನಾನು ಈಗ ಮಾಡಿದೀನಿ ಅಂದ್ರೆ ಪುನಃ ಅದನ್ನೇ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನೇ ಅವ್ರು ಇಟ್ಕೊಂಡಿಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಥೀಮ್ಸ್ ನ ತರ್ತಾರೆ. ಸೊ ಅದೇ ಆಡಿಯನ್ಸ್ ಗಳು ಖುಷಿ ಆಗೋದು. ಅಂದ್ರೆ ಪ್ರತಿ ಸಲಾನು ಬೇರೆ ಬೇರೆ ಯೋಚನೆ ಮಾಡ್ತಾರೆ, ಪ್ರತಿ ಸಲ ನಾವೇನು ಯೋಚನೆ ಮಾಡಕ್ ಆಗ್ದಿರೋಂತ ವಿಷಯಗಳನ್ನ ಅವರು ಕನ್ವೆ ಮಾಡ್ತಾರೆ ಅನ್ನೋದೇ ಸ್ಪೆಷಾಲಿಟಿ ಅವ್ರದ್ದು. ಅದೇ ನಂಗೆ ತುಂಬಾ ಇಷ್ಟ. ಸೊ ನಾವು ಅದ್ರಲ್ಲಿ ಒಂದ್ ಪ್ರಯತ್ನ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ. ಈಗ ಟೈಟಲ್ ಆಕ್ಚುಲಿ ಕಾಡು ಮಳೆ ಅಂತ ಹೇಳುವಾಗ ನಂಗೆ ಫಸ್ಟ್ ಆಕ್ಚುಲಿ ಅದು ಟ್ರೈಲರ್ ನೋಡೋಕ್ಕಿಂತ ಮುಂಚೆ ಆ ಫೀಲ್ ಇರ್ಲಿಲ್ಲ. ಹಿಂಗೆಲ್ಲ ಸೈಂಟಿಫಿಕಲಿ ಏನೋ ಬೇರೆ ತರ ಅಧ್ಯಾತ್ಮ ಈ ವಿಚಾರ ಎಲ್ಲ ಇರುತ್ತೆ ಅಂತ ನನಗೆ ಅನ್ಸ್ಲಿಲ್ಲ. ಎಷ್ಟು ಮಟ್ಟಿಗೆ ಆಪ್ಟ್ ಅಂತ ಅನ್ಸುತ್ತೆ ನಿಮಗೆ ಈ ಟೈಟಲ್ ಈ ಒಂದು ಕಾಂಟೆಂಟ್ಗೆ, ಈ ಸಿನಿಮಾಗೆ? ಇದಕ್ಕಿಂತ ಬೆಟರ್ ಟೈಟಲ್ ಇದಕ್ಕೆ ಸಿಗ್ಬೋದಿತ್ತು ಅಂತ ಅನ್ಸೋದೇ ಇಲ್ಲ ಸರ್ ನಂಗೆ. ಕಾರಣ ಸಿಂಪಲ್, ಅಲ್ಲಿರೋ ಕಾಡು ಮಳೆ ಅವೆರಡು ಒಬ್ಬ ಹೀರೋ ಹೀರೋಯಿನ್ ಹೇಗೋ ಇನ್ನೆರಡು ಕ್ಯಾರೆಕ್ಟರ್ ಸರ್ ಅಲ್ಲಿ ಅದು. ಅಂಡ್ ಆ ಎರಡು ಕ್ಯಾರೆಕ್ಟರ್ ಜೊತೆ ಈ ಎರಡು ಕ್ಯಾರೆಕ್ಟರ್ಗಳು ಕೆಲಸ ಮಾಡುತ್ತೆ. ಸೊ ನಾವ್ ಎರಡು ಕ್ಯಾರೆಕ್ಟರ್ ಹೆಸರಿಟ್ಟಿದೀವಿ ಅಲ್ಲಿ. ಸೊ ಪೂರ್ತಿ ರಿಲೇಟೆಡ್ ಸರ್. ಆಕ್ಚುಲಿ ಕಾಡು ಮಳೆ ಅಂದ್ರೆ ನಮ್ ಇಡೀ ಕತೆ ಅದ್ರ ಎರಡು ಒಳಗಡೆನೆ ನಡೆಯುತ್ತೆ, ಅವೆರಡು ವಿಚಾರದ ಮೇಲೆ ನಡೆಯುತ್ತೆ. ಸೊ ಅದನ್ನ ಕೇಳಿದಾಗ ಫಸ್ಟ್ ಆರ್ಟ್ ಮೂವಿ ಅಂತ ಅನ್ಸ್ಬೋದು ನಿಮ್ಗೆ, ಎಲ್ಲರಿಗೂ ಹಂಗೆ ಅನ್ಸಿರುತ್ತೆ. ಆದ್ರೆ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸ್ ಇರುತ್ತಲ್ಲ ಆ ತರ ಅನಿಸ್ತಾ ಇರುತ್ತೆ ನಿಮ್ಗೆ. ಬಟ್ ಟ್ರೈಲರ್ ನೋಡಿ ವಿಜುವಲ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಕಂಪ್ಲೀಟ್ಲಿ ರಿಲೇಟೆಡ್ ಇಟ್ಟಿದೀವಿ ನಾವು. ಟ್ರೈಲರ್ ನನಗೆ ಸ್ವಲ್ಪ ಇಂಪ್ರೆಸ್ ಆಗಿದ್ದು ಅಂತಂದ್ರೆ ಅದು ಅಂದ್ರೆ ನಿಮ್ಮ ಎನಿಮಿ ನೀವೇ ಅಂತ ನೀವು ಹೀರೋಯಿನ್ಗೆ ಹೇಳ್ತೀರ ಅಂದ್ರೆ ಅವ್ರನ್ನೇ ಅವ್ರು ಕೊಲ್ತಾ ಇರ್ತಾರೆ. ಅದೊಂದು ವಿಷಯ ನಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದ್ ಬಿಟ್ರೆ ಒಂದೇ ಜಾಗದ ಅದು ಲೈಕ್ ಅದು ಬೆಳಕು ಆಗಿರುತ್ತೆ, ಕತ್ಲೆ ಕೂಡ ಆಗುತ್ತೆ. ಆ ತರದೇನೋ ಒಂದು ಶಾರ್ಟ್ ಇದೆ ಆಕ್ಚುಲಿ, ಸೇಮ್ ಪ್ಲೇಸ್ ಬೆಳಕು ಮತ್ತೆ ಕತ್ಲೆ. ಅದನ್ನ ಹೆಂಗ್ ಅಚೀವ್ ಮಾಡಿದ್ರಿ ಅಂತ? ಅದನ್ನ ನೀವು ನಿರ್ದೇಶಕರನ್ನ ಕೇಳಬೇಕು. ಟೆಕ್ನಿಕಲಿ ಅದು ಮಾತಾಡಕ್ ಅವರಿಬ್ರು ಬರ್ತಾರೆ, DOP ಮತ್ತೆ ಡೈರೆಕ್ಟರ್. ಆಮೇಲೆ ನಮ್ಗೆ ಆರಾಮಾಗಿ ಮಾತಾಡಕ್ ಬಂದಿದ್ವಿ, ನಮಗ್ ಬೈಯೋದ್ ಬೇಡ ನೀವೇನೋ ಹೇಳಿದೆ ಅಂತ. ಈಗ ನೀವು ಕಥೆಯಲ್ಲಿ ನಿಮ್ಗೆ ಅಂದ್ರೆ ನೋಡಿ ಇದು ಟೈಮ್ ಟ್ರಾವೆಲ್ ಜಾನ್ರ ಅಲ್ಲ, ಟೈಮ್ ಲೂಪ್ ಜಾನ್ರ ಅಲ್ಲ.
ನೋ ಟೈಮ್ ಜಾನ್ರ ಅಂತ ಹೊಸದಾಗಿ ಏನಾದ್ರು ಒಂದು ಕ್ರಿಯೇಟ್ ಆದ್ರೆ ಅದು ಆಗ್ಬೋದು ಸರ್ ಇದ್ರಲ್ಲಿ. ಯಾಕಂದ್ರೆ ನಾವು ಟೀಸರ್ ಅಲ್ಲಿ ನೀವು ನೋಡ್ಬೋದು ಸಮಯನೇ ಇಲ್ದಿರೋ ಜಾಗ ಅಂತ ಮಾತಾಡ್ತೀವಿ ನಾವು. ಅದ್ ಹೆಂಗ್ ಕೆಲಸ ಮಾಡ್ಬೋದು, ಅದು ಅಲ್ಲಿ ಡೇ ನೈಟ್ ಅಲ್ಲಿ ಏನ್ ವ್ಯತ್ಯಾಸ ಗೊತ್ತಾಗದೆ ಇರುವಂತದ್ದು ಏನಾಗ್ಬೋದು. ಸೊ ಆ ತರದ ವಿಷಯಗಳಿದೆ ಅಲ್ಲಿ ಕಥೆಯಲ್ಲಿ. ಹಂಗ್ ಅದಿಷ್ಟು ಹೇಳ್ಬೋದು ನಾನು. ಈಗ ಕಾರ್ತಿಕ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ. ಅಂದ್ರೆ ಟೋಟಲ್ 7 ಜನ ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂಡಿರೋದು. ಟ್ರೈಲರ್ ಅಲ್ಲಿ ನೀವು ಹೀರೋ ಹೀರೋಯಿನ್ ಮಾತ್ರ ಇದ್ದಾರೆ. ನಿಮ್ ಪಾತ್ರಗಳು ಯಾವ ರೀತಿ ಪೂರಕವಾಗಿರುತ್ತೆ ಇವರ ಪಾತ್ರಗಳಿಗೆ? ಸರ್ ಅವೆರಡು ಕ್ಯಾರೆಕ್ಟರ್ ಅಂದ್ಮೇಲೆ ಆ ಕ್ಯಾರೆಕ್ಟರ್ ಒಂದು ಲೈಫ್ ಇದೆ ಸರ್. ಅದು ಕಾಡಲ್ಲಿ ಸೇರಕ್ಕಿಂತ ಮುಂಚೆನೂ ಒಂದು ಲೈಫ್ ಇದೆ, ಆದ್ಮೇಲೂ ಒಂದು ಲೈಫ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಪಾತ್ರಗಳು. ಅಲ್ಲ, ಈ ಸಿನಿಮಾದ ಕಥೆ ನಿಮ್ ಪಾತ್ರಗಳೆಲ್ಲ ಇಲ್ಯೂಷನ್ ಅಲ್ಲ ತಾನೆ? ನಿಜವಾದ ಮನುಷ್ಯರೇ, ನಿಜಗಳೇ? ಅಂದ್ರೆ ಅದು ಸುಮ್ನೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿ ಫ್ಯಾಂಟಸಿ ವರ್ಲ್ಡ್ ಆ ತರ ಏನಲ್ಲ ಸರ್? ಖಂಡಿತ ಫ್ಯಾಂಟಸಿ ವರ್ಲ್ಡ್ ಅಲ್ಲ, ಬಟ್ ಸಿನಿಮ್ಯಾಟಿಕ್ ಲಿಬರ್ಟಿ ಇದೆ ತುಂಬಾ. ಹೌದು ಇದೆ. ಅಂದ್ರೆ ಪ್ಲೇಸ್ ಮೇನ್ ಕ್ರೈಟೀರಿಯಾ ನಮ್ಗೆ. ಆಕ್ಚುಲಿ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ ಇಟ್ಟಿದೀವಲ್ಲ, ಅಲ್ಲಿಂದಾನೇ ಎಲ್ಲ ಕತೆ ಶುರು ಆಗುತ್ತೆ ನಿಮ್ಗೆ. ಈಗ ಒಂದ್ ಪ್ಲೇಸ್ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ನಿಮ್ಗೆ ಹೇಗ್ ಫೀಲ್ ಆಗ್ಬೋದು, ಸೊ ಅದೆಲ್ಲ ನೀವು ಅದ್ರಲ್ಲಿ ನೋಡ್ಬೋದು. ವೆರಿ ಸಿಂಪಲ್ ಸರ್. ನೀವೆಲ್ಲೋ ಒಂದ್ ಕಡೆ ಹೋಗಿರ್ತೀರಾ ಏನೋ ಒಂದ್ ಕೆಲ್ಸಕ್ಕೆ, ಆಟೋಮೆಟಿಕ್ ಆಗಿ ಗೊತ್ತಿಲ್ಲದೆ ವಿದಿನ್ ಅ ಸೆಕೆಂಡ್ ನೀವು ಜಗತ್ತಿನ ಜೊತೆ ಕನೆಕ್ಷನ್ ಕಳ್ಕೊಬಿಡ್ತೀರಾ. ಅಂಡ್ ನೀವು ಹೊಸ ಜಗತ್ತಲ್ಲಿ ಇದ್ದೀರಾ. ಆ ಜಗತ್ತಿಗೆ ಅದರದ್ದೇ ಆದ ರೂಲ್ಸ್ ಇದೆ, ಅದರದ್ದೇ ಆದ ಬೌಂಡ್ರೀಸ್ ಇದೆ, ಲಿಮಿಟ್ಸ್ ಇದೆ. ಸೊ ಅಲ್ಲಿಂದ ಮುಂದಿಂದು ಸಿನಿಮ್ಯಾಟಿಕ್ ಲಿಬರ್ಟಿ. ಸೊ ಸಿನಿಮಾ ತಯಾರಾಗಿ ಎಷ್ಟು, 1-2 ವರ್ಷ ಆಗಿದೆಯಾ ಅಥವಾ 1 ಇಯರ್ ಹಿಂದೆ ರೆಡಿ ಆಯ್ತಾ? ಹೇಗೆ ಕೆಲಸ ಶುರುವಾಗಿ ಅಷ್ಟಂತೂ ಆಯ್ತು. ಮೊದಲು ಒಂದು ನಾವು ಟೀಸರ್ ಬಿಟ್ವಿ ಅಂಡ್ ಅದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮ್ಗೆ. ಆನ್ ದ ಬೇಸಿಸ್ ಆಫ್ ದಟ್ ನಾವ್ ಏನ್ ಅನ್ಕೊಂಡಿದ್ವಿ ಅದು ಕರೆಕ್ಟ್ ಆಗಿದೆ ಅನ್ಕೊಂಡು ಅದನ್ನ ಡೆವಲಪ್ ಮಾಡಿರೋದು. ಓಕೆ, ಈಗ ಸಿನಿಮಾ ನೋಡ್ಲಿಕ್ಕೆ ಬಂದವರಿಗೆ ಅದು ನೀವು ಹೇಳಿದ್ರಿ ಕಾನ್ಸೆಪ್ಟ್. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋದಾಗ ಕಂಪ್ಲೀಟ್ಲಿ ನೀವು ಡಿಟ್ಯಾಚ್ ಆಗಿರೋದು ಪ್ರಪಂಚದಿಂದ ಅಂತ. ನಿಮ್ ಹೀರೋಯಿನ್ ಅವ್ರು ಆಕ್ಚುಲಿ ಇವಾಗ ಫಾರಿನ್ ಗೆ ಹೋಗ್ಬಿಟ್ಟಿದ್ದಾರೆ. ನಿಮ್ ಸಿನಿಮಾ ಕಲ್ಲಿಂದ ಡಿಟ್ಯಾಚ್ ಆಗಿದ್ದಾರೆ. ಎಲ್ಲಿ ಯಾವಾಗ ಬರ್ತಾರ ಅವರು ಏನು ಅಂತ? ಬರ್ತಾರೆ ಇಲ್ಲ, ಬರ್ತಾರೆ. ಸಿನಿಮಾ ರಿಲೀಸಿಗೆ ಬರ್ತಾರೆ. ಯಾವ್ದೋ ರೀಸನ್ಸ್ ಗಳಿಂದ ಬರಕ್ ಆಗಿಲ್ಲ ಅವ್ರಿಗೆ, ಫಾರ್ ಟೈಮಿಂಗ್ ಅಷ್ಟೇ. ಅವ್ರು ಖಂಡಿತ ಬರ್ತಾರೆ. ಆಮೇಲೆ ಅವ್ರ ಪಾತ್ರನೂ ತುಂಬಾ ಇಂಪಾರ್ಟೆಂಟ್ ಇದೆ. ಆಕ್ಚುಲಿ ಕಾಡಲ್ಲಿ ಶೂಟ್ ಮಾಡ್ಬೇಕು ಅಂದ್ರೆ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಅದು 80 days ಕಂಟಿನ್ಯೂ ಅಲ್ಲೇ ಶೂಟ್ ಮಾಡ್ಬೇಕು. ಸಾಕಷ್ಟು ಚಾಲೆಂಜಸ್ ಇರುತ್ತೆ ಅದರಲ್ಲಿ. ಅವ್ರಿಗೆ ಕಾಸ್ಟ್ಯೂಮ್ಸ್ ಹೆಂಗಿದೆ ಅಂತ ನೀವೇ ನೋಡಿದೀರಾ. ಸೊ ಅಲ್ಲ ಲೀಚಸ್ ಗಳಿತ್ತು, ಪಿಟ್ ವೈಪರ್ಸ್ ಗಳಿತ್ತು, ಆಮೇಲೆ ಡೀಪ್ ಫಾರೆಸ್ಟ್ ಅದು. ಸೊ ಯಾವ ಜಾಗ ಲೊಕೇಶನ್ ಎಲ್ಲಿ? ಕಂಪ್ಲೀಟ್ಲಿ ವೆಸ್ಟರ್ನ್ ಘಾಟ್ಸ್. ಸೊ ಅದಕ್ಕೋಸ್ಕರ ನಾವು ಅದರಲ್ಲಿ ಯಾವ ಜಾಗದಲ್ಲಿ ಏನೇನ್ ಇರುತ್ತೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಬಟ್ ಅವ್ರು ಅದನ್ನೆಲ್ಲ ನೋಡ್ಕೊಳ್ಳದೆ ತುಂಬಾ ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಅಂಡ್ ತುಂಬಾ ದೊಡ್ಡ ಥ್ಯಾಂಕ್ಸ್ ಅವರಿಗೆ. ಹೌದು, ಅವ್ರ ಡೆಡಿಕೇಶನ್ ಅದು ಬೇರೆ ಲೆವೆಲ್ ಅಲ್ಲಿ ಇತ್ತು. ಅವರು ಅಷ್ಟು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಈ ತರ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಓಕೆ, ಸೊ ನನ್ನ ಬಗ್ಗೆನೂ ಹೇಳಿ. ಹೀರೋ ಅವರು ಫಸ್ಟ್ ಟೈಮ್ ಖಂಡಿತ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಮೊದಲನೇ ಸಿನಿಮಾ ಅಂದ್ರೆ ಅವ್ರದ್ದು ಏನಂದ್ರೆ ಟೋಪಿ ಅದೇನೋ ಹಾಕೊಂಡಿದ್ದಾರೆ. ಅದು ಅಷ್ಟೇ, ಅದು ಇಡೀ ಸಿನಿಮಾ ಹಾಗೆ ಇರ್ತಾರೆ ಅವರು. ಇಡೀ ಸಿನಿಮಾ ರಿವೀಲ್ ಮಾಡಲ್ಲ. ಇಡೀ ಕೂದಲನ್ನ ಆ ಕಾಡಲ್ಲಿ ಹೋದ್ಮೇಲಿಂದ ಎಲ್ಲ ಹಂಗೆ ಆಗಿರುತ್ತದೆ. ಆಕ್ಚುಲಿ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ಸರ್. ವ್ಯಕ್ತಿಗೆ ಮೊದಲನೇ ಸಿನಿಮಾ ಅಲ್ವಾ ಸರ್? ರಿಯಲ್ ಲೈಫ್ ಅಲ್ಲ ಅಥವಾ? ರಿಯಲ್ ಲೈಫ್ ಸ್ಟೋರಿ. ಮೊದಲನೇ ಸಿನಿಮಾ. ಬಣ್ಣ ಹಚ್ಕೋಬೇಕಲ್ವಾ ಸರ್? ಆಸೆ ಇರುತ್ತೆ ನಮ್ಗೆ. ಆಬ್ವಿಯಸ್ಲಿ ಆಕ್ಟ್ ಮಾಡ್ತಿದೀವಿ, ಫಸ್ಟ್ ಟೈಮ್ ಬಣ್ಣ ಹಚ್ಕೋತಿದೀವಿ, ಎಲ್ಲ ಕನ್ಸು ಸರ್. ನಾವು ಈ ಇಂಡಸ್ಟ್ರಿಯಲ್ಲಿ ಎಲ್ಲರದು ಕನ್ಸು. ಅದೇ ತರ 15 ದಿವಸ ಫಸ್ಟ್ 15 ದಿವಸ ಶೂಟ್ ಇರ್ಲಿಲ್ಲ. ಯಾಕೆಂದ್ರೆ ಬೇರೆ ಪೋರ್ಷನ್ ನಡೀತಾ ಇತ್ತು. ಆಮೇಲೆ ಬಟ್ ನಮ್ ಜೊತೆನೆ ಇದ್ದ. ಬಟ್ ಆಮೇಲೆ ಒಂದಿನ ಒಂದ್ ಶೂಟ್ ಬಂತಲ್ವಾ, ಅವತ್ ಸಕ್ಕತ್ ಎಕ್ಸೈಟ್ಮೆಂಟ್. ಬೆಳಗಿಂದಾನೆ ಎಲ್ಲ ರೆಡಿ ಇದೆ. ಬಂದು ಮೇಕಪ್ ಆಯ್ತು, ಕಾಣಿಕೆ ಹಾಕಪ್ಪ ದೇವರಿಗೆ, ಅದೆಲ್ಲ ಕೊಟ್ಟ. ಫುಲ್ ಖುಷಿ. ಆಮೇಲೆ ಬಣ್ಣ ಬಡಿತಾರೆ ನಂಗೆ, ನಾನು ಏನೋ ಮಾಡ್ತಾರೆ ಅನ್ಕೊಂಡ್ರೆ ಫಸ್ಟ್ ಬಡ್ದಿದ್ದವನಿಗೆ ಅವ್ನು ಬ್ಲ್ಯಾಕ್. ಅವನು ಏನಿದಾನೆ ಈಗ ಹಿಂಗ್ ಹೊಳಿತಿದ್ದಾನೆ, ಅವ್ನು ಇದನ್ನ ಪೂರ್ತಿ ಡಿಗ್ಲಾಮ್ ಮಾಡಿ ಅವನ್ನ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಮಾಡಿ ಬೂಸ್ಟ್ ಮಾಡಿದ್ವಿ. ಹೋದ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನೋಡಿದಂಗೆ ಹಿಂಗ್ ಮಾಡಿದಾರೆ. ನನ್ಗೆ ಡೈರೆಕ್ಟರ್ ಹೇಳ್ಕೊಂಬಂದು ಏನ್ ಹಿಂಗ್ ಮಾಡಿದೀರಾ ಅಂತ ಬೈತಾರೆ ಅನ್ಕೊಂಡ್ರೆ ಮುಖಕ್ಕಷ್ಟೇ ಮಾಡಿದಿರಲ್ರಿ, ಇಡೀ ಮೈಗೂ ಮಾಡ್ರಿ ಅಂತ. ಅಣ್ಣನ ಆಸೆ ಮುಗೀತು. ಅದು ನನ್ಗೆ ಎಲ್ಲಕ್ಕಿಂತ ಶಾಕಿಂಗ್ ಅನ್ಸಿದ್ದು ಅಲ್ಲಿ ಕೆಳಗಡೆ ಕಾಡಲ್ಲಿ ಇರುತ್ತೆ ಅಲ್ಲ, ಅಂದ್ರೆ ಅದ್ನೇನಂತಾರೆ ಸರ್, ಕೆಸ್ರ. ಆ ಕೆಸ್ರನ್ನೇ ತಗೊಂಡ್ ಮುಖಕ್ ಮೆತ್ತಿದ್ದಾರೆ. ನನಗೆ ಪೂರ್ತಿ ಕಪ್ ಮಾಡಿದ್ದಾರೆ ನನ್ನನ್ನ. ಯಾಕೆಂದ್ರೆ ರಾ ಫೀಲ್ ಬೇಕಿತ್ತು. ಯಾಕೆಂದ್ರೆ ಕಾಡಲ್ಲಿ ಅವ್ನು ಅಷ್ಟು ದಿನದಿಂದ ಸ್ಟೇ ಮಾಡ್ತಾ ಇರ್ತಾನೆ. ಸೊ ಅದೊಂದು ನಿಮ್ಗೆ ಅದೊಂದು ಅನ್ಸ್ಬೇಕಲ್ಲ ಈಗ ಜನಕ್ಕೆ ಅದು. ಸೊ ಅದಕ್ಕೋಸ್ಕರ ನಮ್ಗೆ ಹೇಗೆ ಅನ್ಸ್ಬೇಕು ಎಲ್ಲಾನು ಪ್ರಿಪರೇಷನ್ ಹಾಗೆ ಆಗ್ಬೇಕಿತ್ತು. ಡೈರೆಕ್ಟರ್ ತುಂಬಾ ಏನಂತಾರೆ, ಈಸ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ ದ ಕ್ರಾಫ್ಟ್. ಸೊ ಅವ್ರು ಯಾವ್ದನ್ನು ಕಾಂಪ್ರಮೈಸ್ ಮಾಡ್ಕೊಳಲ್ಲ. ಸೊ ಅದಕ್ಕೋಸ್ಕರ ಎಲ್ಲಾನು ಮಾಡಿದೀವಿ. ಟಾರ್ಚರ್ ಕೊಟ್ಟಿದ್ದಾರೆ, ತುಂಬಾ ಚಂದ ಮಾಡಿ ಹೇಳ್ದ ಅವನು. ಆಯ್ತಾ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು, ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ಯಾವ್ದನ್ನು ಮನ್ಸಿ ತಗೊಳ್ಳದೆ ಅಂಡ್ ಇಲ್ಲ ಸಂಪೂರ್ಣವಾಗಿ ಒಂದು ಟೀಮ್ ತರ ವರ್ಕ್ ಮಾಡಿರೋದು. ಅವ್ನು ಹೀರೋ ತರ ಬಿಲ್ಡಪ್ ಆಗ್ಲಿ, ಸಪರೇಟ್ ಇರೋದಾಗ್ಲಿ ಅಷ್ಟೆಲ್ಲ ಯಾವ ಸೀನ್ ಇರ್ಲಿಲ್ಲ.
ಬಿಲ್ಡಪ್ ಸೀನು ಇರಲಿಲ್ಲ. ಬಿಲ್ಡಪ್ ಇರಲಿಲ್ಲ, ಫೈಟ್ ಇಲ್ಲ, ಏನು ಇಲ್ಲ. ಅದೇ ಬೇರೆನೆ, ಅದು ಬೇರೆ ಪ್ರಪಂಚನೇ ನಾವು ನೋಡಿರೋದು ಆಕ್ಚುಲಿ. ನನಗಂತೂ ಹೆವಿ ಖುಷಿ ಆಯ್ತು, ಯಾಕಂದ್ರೆ ಇಡೀ ಟೀಮ್ ಅವ್ರು ಹಾಗೆ ಸಪೋರ್ಟ್ ಮಾಡಿದ್ರು ಕೂಡ. ಏನಕ್ಕೆ ಅಂದ್ರೆ ನಾನೊಬ್ಬ ಡೆಬ್ಯೂ ಆಗಿರೋದ್ರಿಂದ ನಾನ್ ಕಲಿಯುವಂತ ತುಂಬಾ ವಿಚಾರಗಳಿತ್ತು. ಇವರಾಗ್ಲಿ, ಡೈರೆಕ್ಟರ್ ಆಗ್ಲಿ, DOP ಅವರಾಗ್ಲಿ, ರಾಜು ಅವರು, ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ಹೀಗ್ ಮಾಡ್ಬೇಕು ಅಂತ ತುಂಬಾ ಹೇಳ್ಕೊಟ್ರು. ಅದ್ ತುಂಬಾ ಹೆಲ್ಪ್ ಆಯ್ತು ನನಗೆ. ಸೊ ಇಡೀ ಅಂದ್ರೆ ಪ್ರತಿಯೊಬ್ರು ಎಲ್ಲಾ ಕೆಲಸನೂ ಮಾಡಿದ್ದಾರೆ. ಅಂದ್ರೆ ಈಗ ಪ್ರೊಡಕ್ಷನ್ ಅವರು ಬರೀ ಊಟ ಈ ರೀತಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿರ್ಲಿಲ್ಲ. ಎಲ್ಲರೂ ಹೋಲ್ ಟೀಮ್ ಅವರು ಎಲ್ಲಾ ಕೆಲಸನೂ ಮಾಡ್ಕೊಂಡು ಅಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು, ಅದಕ್ಕೆ ಆ ರೀತಿ ಔಟ್ಪುಟ್ ಬಂದಿದೆ. ಓಕೆ, ಸೊ ಇನ್ನು ಕೊನೆಯದಾಗಿ ಆಕ್ಚುಲಿ ನಿಮ್ಮ ಟೀಮ್ ಅಥವಾ ನಿಮ್ಮ ಮಾತುಗಳು ಕೇಳುವಾಗ ತುಂಬಾನೇ ಸೊಫಿಸ್ಟಿಕೇಟೆಡ್, ಸಾರ್ಟೆಡ್ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಜನಗಳಿಂದ, ಈ ಸಿನಿಮಾ ಯಾವ ರೀತಿ ರಿಸೆಪ್ಷನ್ ಸಿಗ್ಬೇಕು ಅಂತ ನಿಮಗೆ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳಿ. ಏನ್ ಸ್ಪೆಷಲ್ ಇಲ್ಲ ಸರ್, ಥಿಯೇಟರ್ ಇಂದ ಆಚೆ ಬರ್ತಿದ್ದಂಗೆ ಹಿಂಗ್ 2 ಕೈ ಮಾಡ್ಬಿಟ್ಟು ಸೂಪರ್ ಸಿನಿಮಾ, ಬ್ಲಾಕ್ ಬಸ್ಟರ್, 100 days ಪಕ್ಕ ಅಂತ ಪ್ರಾಮಾಣಿಕವಾಗಿ ಹೇಳುವಷ್ಟು ಖುಷಿ ಕೊಡ್ಲಿ ನಮ್ ಸಿನಿಮಾ ಅಂತ ಆಸೆ ಪಡ್ತಿದ್ದೀನಿ. ಸರ್, ಯಾರೇ ಬಂದ್ರು ಅವ್ರ ಈಚೆ ಬಂದ್ರೆ ಒಂದ್ ಖುಷಿಯಿಂದ ಬರ್ಬೇಕು ಅಂತ ಆಸೆ ಇದೆ ನನಗೆ. ಅಂದ್ರೆ ಅವ್ರು ನೋಡಿ ಒಂದು 2 hours ಅಲ್ಲಿ ಕಳೆದ್ರು ಅವ್ರಿಗೆ ಅದು ವರ್ತ್ ಅನ್ಸ್ಬೇಕು. ಸೊ ಅದಕ್ಕೋಸ್ಕರ ನಾವ್ ಏನ್ ಕೆಲಸ ಮಾಡಿದೀವಿ ಅದೆಲ್ಲ ಅವ್ರಿಗೆ ವರ್ತ್ ಅನ್ಸ್ಲಿ, ಅಷ್ಟ್ ಅನ್ಸಿದ್ರೇನೆ ಸಾಕು, ನಂಗೆ ತೃಪ್ತಿ ಸಿಗುತ್ತೆ. ಸಿನಿಮಾ ಇಷ್ಟ ಆಗ್ಲಿ, ನೀನು ಸಿನಿಮಾ ನೋಡುವಂತ ಫ್ರೆಂಡ್ಗೆ ಹೇಳಿ, ಎಲ್ರೂ ಬಂದ್ ಸಿನಿಮಾ ನೋಡ್ಲಿ, ಅಷ್ಟೇ ಸರ್. ಅದೇ UI ಆಕ್ಚುಲಿ ಹುಳ ತೆಗೆಯುವಂತಹ ಸಿನಿಮಾ, ಹುಳ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಇದು ಯಾವ ತರ ಸಿನಿಮಾ ಆಗುತ್ತೆ? ನಾವು ಇನ್ನು ಅವರು ಆ ಹಂತಕ್ಕೆ ಹೋಗಿದ್ದಾರೆ ಸರ್. ನಾವು ಅವ್ರ ಅಭಿಮಾನಿಗಳಾಗಿ ಇನ್ನು ಹುಳ ಬಿಡಿಸ್ತಾ ಇದೆಯಲ್ಲ, ಹುಳ ಬಿಡೋ ಸಿನಿಮಾ ಅಂತ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಕಾಡು ಮಳೆ ಸಿನಿಮಾ January 31ಕ್ಕೆ ರಿಲೀಸ್ ಆಗ್ತಾ ಇದೆ. ಇಬ್ಬರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಕಾಡು ಮಳೆ ಚಿತ್ರತಂಡದ ಮಾತುಗಳು. ಈ ಸಿನಿಮಾ January 31ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಲೇ ನೋಡಿ. ಧನ್ಯವಾದಗಳು.